ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಮನೆನ ಅಡ ಇಟ್ಟು ಕೆನಡಾ ಹೋಗೋಕೆ ದುಡ್ಡು ಕೊಡಿ ಅಂತ ಮನೋಜ್ ಕೇಳಿದಾಗ, ಏನೋ ಮಾತಾಡ್ತಾ ಇದೀಯ ನೀನು, ಮನೆ ಇಟ್ಟು ದುಡ್ಡು ಕೊಡ್ಬೇಕಂತೆ, 27 ಲಕ್ಷ ಕೊಟ್ಟಿರೋದನ್ನೇ ವಾಪಸ್ ಕೊಟ್ಟಿಲ್ಲ, ಅಂಥದ್ರಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿರೋ ದುಡ್ಡು ಮೊದಲು ತಂದ್ಕೊಡು, ಅದಾದ್ಮೇಲೆ ಈ ಮನೆ ಬಗ್ಗೆ ಮಾತಾಡು, ಅಲ್ಲಿವರೆಗೂ ಈ ಮನೆ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ಆಗ ನೀನ್ ಯಾರೋ ಇದೆಲ್ಲ ಕೇಳೋಕೆ, ನನಗೂ ಈ ಮನೆಯಲ್ಲಿ ಅಧಿಕಾರ ಇದೆ, ನಾನು ಇದನ್ನ ಪ್ರಶ್ನೆ ಮಾಡ್ಬೋದು ಅಂತ ಮನೋಜ್ ಹೇಳ್ತಾನೆ. ಏನು ಮಾತಾಡ್ತಾ ಇದೀಯ ನೀನು, ಈ ಮನೆನ ಅಡ ಇಟ್ಟು ನಿಂಗೆ ದುಡ್ಡು ಕೊಡ್ಬೇಕಾ, ಏನ್ ಅನ್ಕೊಂಡಿದ್ದೀರಾ, ಇದು ಒಂದೇ ಮನೆ ನನ್ನ ಹೆಸರಲ್ಲಿ, ಇದನ್ನು ನಿಮ್ಗೆ ಕೊಟ್ಬಿಟ್ಟು ಹಾಗೆ ನಿಮ್ಗೆ ಸಾಲನೂ ಮಾಡ್ಕೊಟ್ಟು ಅದಾದ್ಮೇಲೆ ನಾವೆಲ್ಲ ರೋಡಲ್ಲಿ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಎಷ್ಟು ಧೈರ್ಯ ಇರ್ಬೇಕು ಈ ಮನೆನ ಅಡ ಇಟ್ಟು ದುಡ್ಡು ಕೊಡು ಅಂತ ಹೇಳೋದಕ್ಕೆ, ತೆಗೆದು ಬಾರಿಸ್ತೀನಿ ನೋಡು ಅಂತ ಶಾಂತಿ ಹೇಳ್ತಾಳೆ. ಮನೋಜ್ಗೆ ಶಾಕ್ ಆಗುತ್ತೆ. ಅಪ್ಪ ಸಕ್ಕರೆ ನೋಡಪ್ಪ ಕಾಳಿ ಥರ ಆಡ್ತಾ ಇದ್ದಾರೆ, ನಿಜವಾಗ್ಲೂ ಮೊದಲೇ ಸರಿ ಮಗನ ಬಗ್ಗೆ ಸರಿಯಾಗಿ ಮಾತಾಡ್ತಾ ಇದ್ದಾರೆ ಅಪ್ಪ, ಸರಿಯಾಗಿ ಮಾತಾಡ್ತಾ ಇದ್ದಾರೆ ಸಕ್ಕರೆ ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ನಿನಗೆ ಯಾಕೋ ಈ ವಿಷಯ ಎಲ್ಲ, ಅಮ್ಮ ಮಗ ಏನು ಬೇಕಾದರೂ ಮಾತಾಡ್ಕೊಳ್ತೀವಿ ಅಂತ ಮನೋಜ್ ಹೇಳ್ತಾನೆ. ನೀನೇನೋ ಅವನ ಜೊತೆ ಮಾತಾಡ್ತಾ ಇದೀಯಾ, ನನ್ನ ಮಾತು ಕೇಳಿಸ್ಕೊ, ಈ ಮನೆನ ಅಡ ಇಡೋದು ಮತ್ತೆ ದುಡ್ಡು ಕೊಡೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. 17 ಲಕ್ಷ ಅಂದರೆ ಸುಮ್ಮನೆ ಅನ್ಕೊಂಡಿದೀಯಾ, ಆಮೇಲೆ ನೀನು ಅಲ್ಲಿ ಹೋಗಿ ನಮ್ಗಿಲ್ಲಿ ನಾಮ ಹಾಕಬೇಕು ಅಂತ ಪ್ಲಾನ್ ಏನಾದರೂ ಮಾಡ್ಕೊಂಡಿದೀಯಾ ಅಂತ ಇಲ್ಲಿ ಶಾಂತಿ ಹೇಳಿದಾಗ, ಅಮ್ಮ ಇಲ್ಲ ಅಮ್ಮ ವಾಪಸ್ ದುಡ್ಡು ಕೊಟ್ಬಿಡ್ತೀನಿ ಅಂದಾಗ, ಮೊದಲು ಕಳ್ತನ ಮಾಡ್ಕೊಂಡು ಹೋಗಿದ್ದೆ ಅಲ್ಲ, 27 ಲಕ್ಷ ತಂದು ಕೊಡು, ಅದಾದ್ಮೇಲೆ 17 ಲಕ್ಷ ಕೊಡುವಂತೆ ಅಂತ ಶಾಂತಿ ಬೈದ ತಕ್ಷಣನೇ, ಸರಿಯಾಗಿ ಹೇಳಿದೆ ಸಕ್ಕರೆ, ಮೊದಲೇ ಸರಿ ಸರಿಯಾಗಿ ಮಾತಾಡ್ತಾ ಇದೀಯ, ಮಾತಾಡು ಇನ್ನೂ ಚೆನ್ನಾಗಿ ಬೈ ಮನೋಜ್ಗೆ, ನೀನು ಬೈತಾ ಇರೋದು ನೋಡೋಕೆ ತುಂಬಾನೇ ಖುಷಿ ಆಗ್ತಾ ಇದೆ, ನೀನು ಯಾವತ್ತೂ ಮನೋಜ್ಗೆ ಬೈದಿಲ್ಲ ಅಲ್ವಾ ಅಂತ ಸೂರ್ಯ ನಗ್ತಾ ಇರ್ತಾನೆ. ಹಾಗೆ ಇಲ್ಲಿ ಶಾಂತಿ ಮನೋಜ್ಗೆ ಹೊಡೆಯೋಕೆ ಹೋದಾಗ, ಅಮ್ಮ ಏನಮ್ಮ ನೀನು ನನ್ನ ಬಗ್ಗೆನೇ ಈ ಥರ ಎಲ್ಲ ಮಾತಾಡ್ಬಿಟ್ಟೆ ಅಲ್ಲ ಅಂತ ಹೇಳ್ತಾನೆ ಮನೋಜ್. ಹೌದು ಕಣೋ, ನೀನು ಇನ್ನೊಂದ್ಸರಿ ಮನೆ ಬಗ್ಗೆ ಮಾತಾಡಿದ್ರೆ ತೆಗೆದು 4 ಬಾರಿಸ್ತೀನಿ, ಇಲ್ಲೇ ಯಾವುದಾದ್ರೂ ನಿನಗೆ ತಕ್ಕ ಮಟ್ಟಿಗೆ ಕೆಲಸ ನೋಡ್ಕೊಂಡು ಹೋಗು ಅಂತ ಶಾಂತಿ ಬೈದ್ ಕಳಿಸ್ತಾಳೆ. ಏನ್ ಮನೋಜ್ ಈ ಥರ ಮಾಡಿಬಿಟ್ರು, ನನಗೂ ಈ ಮನೆಯಲ್ಲಿ ಬೆಲೆ ಕೊಡ್ತಾ ಇಲ್ಲ, ನಿಮಗೂ ಈ ಮನೆಯಲ್ಲಿ ಬೆಲೆ ಕೊಡ್ತಾ ಇಲ್ಲ, ಏನು ನಡೀತಾ ಇದೆ ಇಲ್ಲಿ, ಅದಕ್ಕೆ ಮನೋಜ್ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದು, ನೋಡಿ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ನಮಗೆ, ಕೋಪ ಮಾಡಿಕೊಂಡು ಮೊನ್ನೆ ಅತ್ತೆ ನನಗೆ ಬೈದರು, ಇವತ್ತು ನಿನಗೆ ಬೈತಾ ಇದ್ದಾರೆ, ಅದು ಆ ಸೂರ್ಯ ಮತ್ತೆ ಮೀನಾ ಮುಂದೆ, ಇದೆಲ್ಲ ನಮಗೆ ಬೇಕಾ ಅಂತ ಹೇಳಿದಾಗ, ಹೌದು ರೋಹಿಣಿ, ಈ ಮನೆಯಲ್ಲಿ ನಾವೆಲ್ಲರಿಗಿಂತ ಕಾಲ್ಕಸ ಆಗ್ತಾ ಇದ್ದೀವಿ, ಅದರಲ್ಲೂ ಆ ಶ್ರುತಿ ಮತ್ತೆ ವಾಪಸ್ ಬಂದಮೇಲೆ ಮುಗ್ದೇ ಹೋಯ್ತು, ಶ್ರೀಮಂತ ಮನೆ ಹುಡುಗಿ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ನಮ್ಮಮ್ಮ, ನನಗೂ ನಿನಗೂ ಈ ಮನೆಯಲ್ಲಿ ಬೆಲೆನೇ ಇರಲ್ಲ, ನಾವೇನಾದರೂ ಮಾಡಲೇಬೇಕು ಅಂತ ಮನೋಜ್ ಹೇಳಿದಾಗ, ಅದಕ್ಕೆ ಮನೋಜ್ ಹೇಗಾದರೂ ಮಾಡಿ ನೀವು ಇಲ್ಲೇ ಎಲ್ಲಾದರೂ ಕೆಲಸ ಹುಡ್ಕೊಳ್ಳಿ, ನಾವು ಬೇರೆ ಮನೆಗೆ ಹೋಗಿ ಬಿಡೋಣ ಅಂತ ರೋಹಿಣಿ ಹೇಳ್ತಾಳೆ. ನೀನು ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ, ನಾವು ಬೇರೆ ಮನೆಗೆ ಹೋಗೋದೇ ಸರಿ, ಈ ಮನೆಯಲ್ಲಿ ನಮಗೆ ಸ್ವಲ್ಪನೂ ಗೌರವ ಇಲ್ಲ, ಆ ಸೂರ್ಯ ಮತ್ತೆ ಮೀನಾ ಮುಂದೆ ಅವಮಾನ ಆಗ್ತಾ ಇದೆ ಅಂತ ಮನೋಜ್ ಕೂಡ ನಿರ್ಧಾರ ಮಾಡ್ಕೊತಾನೆ. ಆಮೇಲೆ ಇಲ್ಲಿ ರವಿ ಕಷ್ಟಪಡ್ತಾ ಇರೋದನ್ನ ನೋಡೋಕಾಗದೆ, ರವಿ ನಿನ್ನ ಹತ್ರ ಏನೋ ಒಂದು ಹೇಳ್ಬೇಕಿತ್ತು, ಮೀನಾ ಮಾತಾಡಿದ್ದು ಸರಿ ಅಂತ ಅನಿಸ್ತಾ ಇದೆ ಅಂತ ರವಿಗೆ ಹೇಳಿ, ರವಿ ನಿಮ್ಮ ಮನೆಗೆ ವಾಪಸ್ ಹೋಗೋಣ ಅಂತ ಹೇಳಿದ ತಕ್ಷಣ ರವಿಗೆ ಫುಲ್ ಖುಷಿ ಆಗುತ್ತೆ. ಹೌದಾ, ಆಗಿದ್ರೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಇರು ಅಂತ ರವಿ ಹೇಳ್ತಾನೆ. ಬೇಡ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಶ್ರುತಿ ಹೇಳ್ತಾಳೆ. ಆಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅಂತ ಇಲ್ಲಿ ಶ್ರುತಿ ತಾಯಿ ಕೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದ್ರೆ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಅಂದ್ರೆ ರವಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಇಲ್ಲಿ ಶ್ರುತಿ ಹೇಳ್ತಾಳೆ. ಏನಮ್ಮ ಮಾತಾಡ್ತಾ ಇದೀಯಾ, ಆ ಮನೆಗೆ ನೀನು ಹೋಗ್ತಾ ಇದೀಯಾ, ಏನಾಗಿದೆ ನಿನ್ಗೆ ಅಂತ ವಾಸುದೇವ್ ಕೇಳಿದಾಗ, ಇಲ್ಲೇ ಇರ್ರಿ ನೀವಿಬ್ರು ಎಲ್ಲೂ ಹೋಗ್ಬೇಡಿ ಅಂತ ವಾಸುದೇವ್ ಹೇಳ್ತಾನೆ. ಇಲ್ಲ ಅಪ್ಪ ನಾವು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ, ರವಿ ಬಾ ಹೋಗೋಣ ಅಂತ ಶ್ರುತಿ ಕರ್ಕೊಂಡು ಹೋಗ್ಬೇಕಾದ್ರೆ, ಏನ್ರಿ ಇದು ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು ಅಲ್ಲ, ಇವಳು ಈ ಮನೇಲಿ ಇರಬೇಕು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಫಂಕ್ಷನ್ ಕೂಡ ಮಾಡಿದ್ವಿ, ಈಗ ನೋಡಿದರೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅಂತ ಶೀಲಾ ತುಂಬಾನೇ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ನಮ್ಮ ಮಗಳನ್ನ ನಮ್ಮ ಮನೇಲಿ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಶ್ರುತಿ ತಾಯಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ಹಾಗೆ ರವಿ ಶ್ರುತಿ ವಾಪಸ್ ಮನೆಗೆ ಹೋದ ತಕ್ಷಣ, ಅಯ್ಯೋ ರೀ ನೋಡಿಲ್ಲಿ ನಮ್ಮ ರವಿ ಮತ್ತೆ ಶ್ರುತಿ ವಾಪಸ್ ಬಂದಿದ್ದಾರೆ ಅಂತ ಶಾಂತಿ ಖುಷಿಯಾಗಿ, ಬನ್ರಿ ಎಲ್ಲರೂ ಅಂತ ಹೇಳ್ತಾರೆ. ಪೌಡ್ರಮ್ಮ ಬಂದ್ರ, ನೀವು ಮನೆಗೆ ಬಂದಿದ್ದು ತುಂಬಾನೇ ಖುಷಿ ಆಯಿತು ಅಂತ ಸೂರ್ಯ ಹೇಳ್ತಾನೆ. ನಾನು ಬಂದಿರೋದು ನಿಮಗೋಸ್ಕರ ಬಂದಿಲ್ಲ, ನಾನು ಬಂದಿರೋದು ಮೀನಾ ಅವರಿಗೋಸ್ಕರ ಅಂತ ಶ್ರುತಿ ಹೇಳ್ತಾಳೆ. ಅವ್ರು ಹೇಳಿದ ಮಾತಿಗೆ ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ರು ಅತ್ತೆ ಮಾವಗೋಸ್ಕರ ಅಂತ ಶ್ರುತಿ ಹೇಳ್ತಾಳೆ. ಇರಮ್ಮ ಒಂದು ನಿಮಿಷ ಆರತಿ ಮಾಡ್ತೀನಿ ಅಂತ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ. ಆಗ ಶ್ರುತಿ ತಾಯಿ ಬರ್ತಾರೆ. ಏನ್ರಿ ಮಾಡಿದ್ದೀರಾ, ಅಲ್ಲ ನನ್ನ ಮಗಳು ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದಾರೆ,
ಹೊಂದಿದ್ದಾಳೆ ಅಂದರೆ ನಂದು ಕೆಲವೊಂದು ಕಂಡೀಷನ್ ಇದೆ. ಅದನ್ನು ಒಪ್ಕೊಂಡ್ರೆ ಮಾತ್ರ ನಾನು ನನ್ನ ಮಗಳು ಮತ್ತು ಅಳಿಯನ ಈ ಮನೆಗೆ ಬಿಡೋದು ಅಂತ ಶ್ರುತಿ ತಾಯಿ ಹೇಳ್ತಾರೆ. ಇಲ್ಲ ಅಂದರೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಶ್ರುತಿನ ವಾಪಸ್ ಮನೆಗೆ ಕಳಿಸಿದ್ದೀರಾ, ಅಷ್ಟೇ ಸಾಕು, ನೀವೇನು ಹೇಳಿದ್ರು ಅದಕ್ಕೆ ಒಪ್ಕೊಳ್ತೀವಿ ಬಿಡಿ, ಎಷ್ಟೇ ಆಗಲಿ ನೀವು ದೊಡ್ಡ ಮನೆಯವರು, ನಮ್ಮದೇ ತಪ್ಪಾಗಿರೋದು ಅಂತ ಶಾಂತಿ ಶ್ರುತಿ ತಾಯಿ ಮನೆಗೆ ಬಂದಾಗ ಹೇಳ್ತಾರೆ. ಮೀನಾ ಮತ್ತು ಸೂರ್ಯ ಮನೆ ಬಿಟ್ಟು ಹೋಗಬೇಕು, ಆವಾಗ ಮಾತ್ರ ನಾನು ನನ್ನ ಮಗಳು ಮತ್ತು ಅಳಿಯನ ಇಲ್ಲಿ ಇರೋಕೆ ಬಿಡ್ತೀನಿ ಅಂತ ಶ್ರುತಿ ತಾಯಿ ಹೇಳ್ತಾರೆ. ಆವಾಗ ಎಲ್ಲರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಇನ್ನು ಇವತ್ತಿನ ಎಪಿಸೋಡ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.